ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 5 ನಿಮಿಷದಲ್ಲಿ ಬೆಣ್ಣೆ ಯಾವ ಥರ ತೆಗೆಯೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ 15 ದಿನದ ಕೆನೆ ತಗೊಂಡಿದ್ದೀನಿ. ಈ ಬೆಣ್ಣೆ ಮಾಡೋಕ್ಕಿಂತ ಮುಂಚೆ 2 ರಿಂದ 3 ತಾಸು ಮುಂಚೆ ನಾವು ಕೆನೆನ ಫ್ರಿಜ್ಜಲ್ಲಿ ಇರುತ್ತಲ್ಲ ಅದನ್ನು ಹೊರಗಡೆ ಇಡಬೇಕು. ಅದು ಫುಲ್ಲಾಗಿ ನಾರ್ಮಲ್ ಆಗಿ ಆಗಬೇಕು, ಅದು ಮೊಸರುಗತೆ ಆಗುತ್ತೆ. ನೆಕ್ಸ್ಟ್ ಈ ಥರ ಬ್ಲೆಂಡರ್ ತೊಗೋಬೇಕು. ನಿಮ್ಮ ಕಡೆ ಕಟ್ಗಿದಿದ್ರೆ ಕಟ್ಗಿದು ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಇದ್ದರೆ ಈ ಥರ ಕೂಡ ಯೂಸ್ ಮಾಡ್ಬೋದು. ಇದನ್ನು 5 ನಿಮಿಷಗಳ ತನಕ ಅದ್ರ ಬ್ಲೆಂಡ್ ಮಾಡಬೇಕು. ಇದಕ್ಕೆ ನಾವು ಕೆನೆಗೆ ಯಾವುದೇ ಥರ ನೀರು ಮಿಕ್ಸ್ ಮಾಡಬಾರ್ದು. ಈ ಫಸ್ಟಿಗೆ ಅಷ್ಟೇ ಕೆನೆ ಇರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಬ್ಲೆಂಡ್ ಮಾಡಬೇಕು. ನೋಡಿ ಯಾವ ಥರ ಬೆಣ್ಣೆ ಬರ್ತಾ ಇದೆ ಅಂತ. ಸೊ ಆಲ್ಮೋಸ್ಟ್ 5 ನಿಮಿಷ ಆಗಿದೆ. ಇವಾಗ ಬೆಣ್ಣೆ ಕೂಡ ಮೇಲೆ ಬಂದಿದೆ. ಇದಕ್ಕೆ ನಾವು ಬೆಣ್ಣೆ ಸಪ್ರೇಟಾಗಿ ತೆಗೋಬೇಕಂದಾಗ ತುಂಬಾ ನೀರು ಹಾಕಬೇಕು. ನೀರು ಹಾಕಿದಾಗ ಫುಲ್ ನೀರು ಹಾಕಿದಾಗ ನೋಡಿ ಮೇಲೆ ಯಾವ ಥರ ಬೆಣ್ಣೆ ಬಂತಂತ ತುಂಬ ಈಸಿಯಾಗಿ ಬರುತ್ತೆ. ಮಿಕ್ಸರ್ ಗ್ರೈಂಡರ್ ಯೂಸ್ ಮಾಡೋ ಅವಶ್ಯಕತೆಯೂ ಇಲ್ಲ. 5 ನಿಮಿಷದಲ್ಲಿ ನೀವು ಸೂಪರಾಗಿ ಬೆಣ್ಣೆ ತಕ್ಕೋಬೋದು. ಈ ಮೆಥಡ್ ತುಂಬ ಈಸಿ ಆಗುತ್ತೆ. ಆಮೇಲೆ ಏನು ಬೆಣ್ಣೆ ಕೆನೆ ವೇಸ್ಟ್ ಆಗಲ್ಲ. ಸೊ ಕೈಗೆಲ್ಲ ನೀರು ಹಚ್ಕೋಬೇಕು. ಫುಲ್ ಕೈಗೆಲ್ಲ ನೀರು ಹಚ್ಕೊಂಡು ಸ್ವಲ್ಪ ಹಾಗೆ ಬೆಣ್ಣೆ ತಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ. ಅದು ಏನು ನೀರು ಹಾಕಿರ್ತೇವಲ್ಲ ಅದು ಮಜ್ಜಿಗೆ ತಳಗೆ ಹಾಗೆ ಉಳಿಯುತ್ತೆ. ಬೆಣ್ಣೆ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಒಳಗಡೆ ಪದೇ ನಾವು ಮಾಡಬೇಕಾಗುತ್ತೆ. ಸ್ವಲ್ಪ ಕೆನೆ ತಗೊಂಡು ಇದು ಅಟ್ ಎ ಟೈಮ್ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನಂದು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಯಾವ ಥರ ತುಪ್ಪ ಮಾಡಬೇಕು, ಯಾವ ಥರ ಅದನ್ನು ಬೆಣ್ಣೆನ ಕರಗಿಸಿ ತುಪ್ಪ ಮಾಡೋದು ಅದ್ರದ್ದು ಮೆಥಡ್ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಈಸಿಯಾಗಿ 5 ನಿಮಿಷದಲ್ಲಿ ಬೆಣ್ಣೆ ಹೇಗೆ ತೆಗೆಯೋದು ಅಂತ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.